ಆ ಫಿಲಮ್ ಗಿಂತ ನಮ್ಗೆ ಇಲ್ಲಿ ಪಕ್ಕದಲ್ಲಿ ಮಾರ್ಕ್ ಕೊಡ್ತಾ ಇದೆ ಗೈಸ್. ಆ ಮಾರ್ಕಿಗೆ ಜಂಪ್ ಆಗ್ಬಿಡೋಣ ಅಂತ ನೋಡ್ತಾ ಇದೀನಿ. 2 ಸ್ಕ್ರೀನ್ ಐತೆ. ಏನು ನಡೀತಿರ್ಲಿಲ್ಲ, ಫಿಲಮ್ ನೋಡಿದೆ ವೇಸ್ಟ್ ಆಗ್ಬಿಡೋದು ಯಾಕೋ. ಗೈಸ್ ಫಿಲಮ್ ಮಧ್ಯದಲ್ಲಿ ಸ್ವಲ್ಪ ಏನೇನೇ ನಡೀತು. ಏನಂತ ಅಂದ್ರೆ ಬ್ಲಾಗ್ ಬಂದಿದ್ದಲ್ಲ, ಫಿಲಮ್ ಗೈಸ್ ಫಿಲಮ್ ಮಧ್ಯದಲ್ಲಿ ಏನೇನೋ ನಡೀತು. ಯಾರೋ ಒಬ್ರು ಚಿನ್ನಿ ಮುದ್ದು ಅಂತ ಅನ್ಕೊಂಡು ನನಗೆ 2 ಪಾಯಿಂಟ್ 2 ಈಚು. ನಮ್ಮ ಅಮ್ಮಗೆ ಇವಾಗ ಅಡಿಗೆ ಕೊಡ್ತೀನಿ. ತೊಗೊಳ್ಳಿ ಮೈ ಡಿಯರ್ ಮದರ್ ಇಂಡಿಯಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಂತ ಅಂದ್ರೆ ಟೈಟಲ್ ಮತ್ತೆ ತಮ್ಮನೇಲಿ ನೋಡೇ ಇರ್ತೀರಾ. ಸೊ ಗೈಸ್, ಇವತ್ತು ನಮ್ಮ ಮನ್ವಿತಾ ಪಾಪ ಅವ್ರ ಮನೆಗೆ ಹೊರಡ್ತಾನೆ. ಅವ್ರ ಅಪ್ಪ ಬಂದು ಇವತ್ತು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಗೈಸ್ ಟಿಫನ್ ಮಾಡಿಲ್ಲ ಇವತ್ತು. ನಾನೇ ಹೇಳ್ದೆ ಮಾಡಬೇಡಿ, ಔಟ್ ಸೈಡ್ ಇಂದ ತಗೋ ಬರ್ತೀನಿ ಅಂತ ಅನ್ಬಿಟ್ಟು. ಏನ್ ರೆಡಿಯಾಗಿ ಕುತ್ಕೋಬಿಡೋರೆ, ಎದ್ರುಕೊಬಿಡ್ಬೇಕು ಗೈಸ್. ಟಿಫನ್ ತಗೋ ಬಂದೆ. ಸೊ ಟಿಫನ್ ಮಾಡ್ಬಿಟ್ಟು ಗೈಸ್ ಔಟ್ ಸೈಡ್ ಹೊರಟಿದ್ದೀನಿ. ಅಲ್ಲಿ ವ್ಲಾಗ್ ಮಾಡಲ್ಲ, ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಟ್ಟೆ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಯಾಕಂತ ಅಂದ್ರೆ ಅಲ್ಲಿ ಸ್ವಲ್ಪ ಬೇರೆಯವರೆಲ್ಲ ಬಂದಿರ್ತಾರೆ ಗೈಸ್, ಅದಕ್ಕೋಸ್ಕರ ಅಲ್ಲಿ ವ್ಲಾಗ್ ಬೇಡ, ಮನೆಗೆ ಬಂದ್ಬಿಟ್ಟೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟಿದ್ದೀನಿ. ಆ್ಯಂಡ್ ಎ ಡೇ ವಿತ್ ಮನ್ವಿತ್ ಅಂತ ಮಾಡೋಣ ಅಮ್ಮ. ಇವತ್ತು ಊರಿಗೆ ಹೋಗ್ತಾನಲ್ವಾ, ಎ ಡೇ ವಿತ್ ಮನ್ವಿತ್ ಅಂತ ಮಾಡ್ಬಿಡೋಣ. ಅವನ್ನೆಲ್ಲರೂ ಕರ್ಕೊಂಡು ಅವನ ಔಟ್ ಸೈಡು ಸಾಯಂಕಾಲ. ಹೌದಾ? ಸೊ ಗೈಸ್, 1 ಡೇ ವಿತ್ ಮನ್ವಿತ್ ಅಂತ ನೆಕ್ಸ್ಟ್ ಟೈಮ್ ಮಾಡೋಣ ಬಿಡಿ. ಸೊ ಅವ್ರ ಡ್ಯಾಡಿ ಬಂದು ಕರ್ಕೊಂಡು ಹೋಗ್ತಾರೆ ಇವತ್ತು. ಅಷ್ಟೊತ್ತಿಗೆ ಬಾಯ್. ಓಕೆ ಬಾಯ್, ಹುಷಾರು. ಬಾಯ್ ಗೈಸ್. ಆಲ್ಮೋಸ್ಟ್ ಬಂದು 6 ಗಂಟೆಗೆ ಇರೋ ಫಿಲಮ್ಗೆ 6:15 ಬರ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ ಗೈಸ್. ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡ್ಕೋತಾ ಇದ್ದೀನಿ. 6 ಗಂಟೆಗಿರೋ ಫಿಲಮ್ಗೆ 6 ಕಾಲಾಗಿ ಹೋಯ್ತೆ ಗೈಸ್. ಬೇಗ ಬೇಗ ಹೋಯ್ತಾ ಇದೀವಿ. ಹಾಯ್ 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 ಗೈಸ್. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೇ ಕೂತಾರೆ ಗೈಸ್. A few moments later. ಇಂಟರ್ವಲ್ಗೆ ಔಟ್ ಸೈಡ್ ಬಂದಿದ್ದು. ನಮ್ಗೆ ಆ ಫಿಲಮ್ ಗಿಂತ ನಮ್ಗೆ ಇಲ್ಲಿ ಪಕ್ಕದಲ್ಲಿ ಮಾರ್ಕ್ ಕೊಡ್ತಾ ಇದೆ ಗೈಸ್. ಆ ಮಾರ್ಕಿಗೆ ಜಂಪ್ ಆಗ್ಬಿಡೋಣ ಅಂತ ನೋಡ್ತಾ ಇದೀನಿ. 2 ಸ್ಕ್ರೀನ್ ಐತೆ. ಇಲ್ಲಿ ಮಾರ್ಕು ಈ ಸೈಡು, ನಾವು ನೋಡ್ತಾ ಇರೋದು ಆ ಸೈಡು. ಮಾರ್ಕಿಗೆ ಜಂಪ್ ಆಗ್ಬಿಡೋಣ ಅಂತ ನೋಡ್ತಾ ಇದೀನಿ. ನಮ್ಗೆ ಆ ಫಿಲಮ್ ಅಷ್ಟು ಏನ್ ಇದನ್ಸ್ತಾ ಇಲ್ಲ, ಅದಕ್ಕೆ ಮಾರ್ಕಿಗೆ ಹೋಗ್ಬಿಡೋಣ ಅಂತಿದೀವಿ. ಏನಾದ್ರು ಹೇಳಿ ನಮ್ಮ ಫಿಲಮ್ ನೋಡ್ತಾ ಇರೋದು ರಿವ್ಯೂ. ಇವನು ಗೈಸ್ ಫಿಲಮ್ ಇವನೇ ಗೈಸ್ ಕರ್ಕೊಂಡ್ ಬಂದಿದ್ದ ಫಿಲಮ್ಗೆ. ಗೈಸ್ ದೆವ್ವದ್ ಮೂವಿ ಗೈಸ್, ಮಾರ್ಕಿಗಾದ್ರೂ ಹೋಗ್ಬಿಡ್ಬೇಕಿತ್ತು. ಮಾರ್ಕ್ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ರು. ಹೋಗ್ಬಿಡೋಣ, ಮಾರ್ಕಿಗೆ ಜಂಪ್ ಆಗ್ಬಿಡೋಣ ಗೈಸ್. ಸರಿ ಆಯ್ತು ಅಂತ ಸೆಕೆಂಡ್ ಹಾಫ್ಗೆ ಹೋಗ್ತಾ ಇದೀವಿ. ಒಟ್ನಲ್ಲಿ ಫಸ್ಟ್ ಸೀನಲ್ಲಿ ನಮ್ಗೆ ಏನು ಅಷ್ಟು ಕ್ಲಾರಿಟಿ ಸಿಗ್ಲಿಲ್ಲ. ಯಾಕಂತ ಅಂದ್ರೆ 3 ಜನ ಹೀರೋಯಿನ್ ಬಂದ್ರು. ಏನು 2 ಲೆಗ್ ಪೀಸ್ ಝೊಮ್ಯಾಟೋಲಿ ಆರ್ಡರ್ ಮಾಡಿದೀನಿ, ತಿಂತೀರಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಎಲ್ಲ ಮುಗಿಸ್ಕೊಂಡು ಇವಾಗ ಈಚೆ ಕಡೆ ಬಂದು ಒಬ್ಬೊಬ್ರ ಹತ್ರನೋ ರಿವ್ಯೂ ಕೇಳೋಣ ಗೈಸ್, ಹೆಂಗಿತ್ತು ಅಂತ. ರಿವ್ಯೂ ಕೊಡಿ ಗೈಸ್ ಎಲ್ಲಾರು. ರಿವ್ಯೂ ಕೊಡ್ರಪ್ಪ. ಬಾರ ಇಲ್ಲಿ ರಿವ್ಯೂ ಕೊಡಪ್ಪ. ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಸ್ವಲ್ಪ ಚೆನ್ನಾಗಿತ್ತು. ಏನು ನಡೀತಿರ್ಲಿಲ್ಲ, ಫಿಲಮ್ ನೋಡಿದೆ ವೇಸ್ಟ್ ಆಗ್ಬಿಡೋದು ಯಾಕೋ. ಗೈಸ್ ಫಿಲಮ್ ಮಧ್ಯದಲ್ಲಿ ಸ್ವಲ್ಪ ಏನೇನೇ ನಡೀತು. ಏನಂತ ಅಂದ್ರೆ ಬ್ಲಾಗ್ ಬಂದಿದ್ದಲ್ಲ,
ಫಿಲಮ್ ಐದು ಜನ ಹುಡುಗರು ಕಾಣ ಕಡೆ ನೋಡ್ರಿ. ಗೈಸ್ ಫಿಲಮ್ ಮಧ್ಯದಲ್ಲಿ ಏನೇನೋ ನಡೀತು. ಒಬ್ರು ಯಾರೋ ಒಬ್ರು ಚಿನ್ನಿ ಮುದ್ದು ಅಂತ ಅನ್ಕೊಂಡು ಗೈಸ್ ಯಾರೋ ಒಬ್ರು ಚಿನ್ನಿ ಮುದ್ದು ಅಂತ ಮಾತಾಡ್ತಿದ್ರು. ಬೈಕೆಲ್ಲ ಬೇಡ, ಈಗ ಗಾಡಿ ಇವೆಲ್ಲ ಕೇಳ್ಬೇಡ್ರಿ ಬ್ರೋ. ಕಾಂಟ್ರವರ್ಸಿ ಮಾಡ್ತಾ ಇರ್ತಾರೆ ಜನ. ಗೈಸ್ ವಿಡಿಯೋ ಹಾಕ್ತೀನಿ ನೋಡ್ರಿ ನಿಮ್ಗೆ. ಫಿಲಮ್ ಮಧ್ಯದಲ್ಲಿ ಒಬ್ಬ ನೋಡಿದ್ರೆ ವಾಟ್ಸಪ್ ಅಲ್ಲಿ ಏನೋ ಮಾಡ್ತಾವ್ರೆ, ಇನ್ನೊಬ್ಬ ನೋಡಿದ್ರೆ ಚಿನ್ನು ಮುದ್ದು ಬಗರ. ಯಾಕೆ ಚಿನ್ನು ಕೋಪ ಮಾಡ್ಕೊಂಡಿದ್ಯಾ ಅಂತ ಯಾರೋ ಮೆಸೇಜ್ ಹಾಕ್ತಾರೆ. ಇವ್ರುಗಳ ಮಧ್ಯದಲ್ಲೆಲ್ಲ ನಾವು ಸರ್ವೈವ್ ಮಾಡ್ಕೊಂಡು ಫಿಲಮ್ ನೋಡ್ಕೊಂಡ್ ಬಂದಿದೀವಿ ಗೈಸ್. ಇರಿ ಗಾಡಿ ಎತ್ಕೊಂಡು ಮನೆಗೆ ಹೋಗಿ ಮಾತಾಡೋಣ. ಓಕೆ ಗೈಸ್, ಇವಾಗ ಮನೆಗೆ ಬರ್ತಾ ಇದೀನಿ. ಮೇಡಮ್ ಅವ್ರು ಟಿವಿ ನೋಡ್ತವ್ರೆ. ಹಾಯ್ ಹಾಯ್ ಹಾಯ್. ಲೇಟಾಗಿ ಬಂದೆ ಅಂತ ಕೋಪ ಮಾಡ್ಕೊಬಿಟ್ಟವ್ರೆ ಗೈಸ್. ಸರಿ, ಇವಾಗ ನಾನು ನಮ್ಮ ಅಮ್ಮಂಗೆ ಅಡುಗೆ ಏನು ಮಾಡಬೇಡಿ ಅಂತ ಹೇಳಿದೆ. ಬರ್ಬೇಕಾದ್ರೆ ಫೋನ್ ಮಾಡಿದೆ. ಏನು ಮಾಡಲಿ ಅಂತ ಕೇಳಿದ್ರು. ಏನು ಅಡುಗೆ ಮಾಡಬೇಡಿ, ನಾನು ಬರ್ತೀನಿ ಅಂತ ಹೇಳಿದೆ. ಸರಿನಾ? ಏನು ಮಾಡಿಲ್ಲ ಅಂತ ಅನ್ಕೋತೀನಿ ಗೈಸ್. ಇವಾಗ ನಾನು ಮತ್ತು ನಮ್ಮಮ್ಮ ಇವಾಗ ಸ್ಟೋನ್ ಪೇಪರ್ ಸೀಸರ್ ಆಡ್ತೀವಿ. 3 ಪಾಯಿಂಟ್ ಯಾರು ತಗೋತಾರೋ ಅವ್ರು ವಿನ್ನರು. ಅವ್ರು ಹೇಳೋ ಥರ ಅಡುಗೆ ಮಾಡಬೇಕು. ಸರಿನಾ? ಅವ್ರು ಹೇಳೋ ಥರ ಅಡುಗೆ ಮಾಡಬೇಕು ಮತ್ತು ಬಡಿಸ್ಬೇಕು, ಫುಲ್ ಸರ್ವ್ ಮಾಡಬೇಕು ಗೈಸ್. ಬನ್ನಿ ಆಡೋಣ. ಸ್ಟೋನ್ ಪೇಪರ್ ಸ್ಟೋನ್ 1 ಪಾಯಿಂಟು. ಸ್ಟೋನ್ ಪೇಪರ್ ಸ್ಟೋನ್. ಹಿಂಗೊಂದು ಪಾಯಿಂಟು. ಓಕೆ. ಸ್ಟೋನ್ ಪೇಪರ್ ಸ್ಟೋನ್. 2 ಪಾಯಿಂಟು. ಸ್ಟೋನ್ ಪೇಪರ್ ಸೀಸರ್. ಪೇಪರ್ ಸೀಸರ್. ನನಗೆ 2 ಪಾಯಿಂಟು, 2 ಈಚು. ಸ್ಟೋನ್ ಪೇಪರ್ ಸ್ಟೋನ್. ಇಲ್ಲ, ಲೇಟಾಗಿ ಆಗ್ತೆ ನೀನು. ಲೇಟಾಗಿ ಆಗ್ತಮ್ಮ, ನಿಜವಲ್ಲೂ ಲೇಟಾಗಿ ಆಗ್ತೆ ಗೈಸ್. ಇದು ಇಲ್ದಿಲ್ಲ. ಸ್ಟೋನ್ ಪೇಪರ್ ಸ್ಟೋನ್. ನನಗೆ ಹಿಂಗಾಗ್ಬೇಕಾ? ಯಾಕೋ ಲಕ್ಕಿ ಕೈ ಹಿಡಿತಾ ಇಲ್ಲ ನಮ್ಗೆ ಯಾಕೋ. ಬಿಡಿ, ಹೋಗ್ಲಿ, ಆಯ್ತು. ಅವ್ರು ಹೆಂಗೆ ಹೇಳ್ತಾರೋ ಆ ಥರ ಮಾಡ್ಬಿಟ್ಟು ನೋಡಿ ಗೈಸ್. ಏನು ಮಾಡಿಲ್ಲ ಕಂಪ್ಲೀಟ್ಲಿ ಏನು ಮಾಡಿಲ್ಲ. ಸರಿ, ನೋಡೋಣ ಏನು ಟಾಸ್ಕ್ ಕೊಡ್ತಾರೋ. ಕಂಪ್ಲೀಟ್ ಮಾಡ್ತೀನಿ ಗೈಸ್. ರೆಡಿಯಾಗಿ ಯೋಚನೆ ಮಾಡಿ ನನಗೆ ಇಷ್ಟವಾಗಿರೋದೇ ಮಾಡಬೇಕು. ಒಟ್ನಲ್ಲಿ ಏನು ಹೇಳ್ತೀನಿ? ಬಿರಿಯಾನಿಸ್ತೀನಿ. ನಾವು ಯಾರು ತಿನ್ನಲ್ಲ. ಸೊ ಗೈಸ್, ಟೈಮ್ ಬಂದು ಕ್ಲೋಸ್ 12 ಆಗ್ತಾ ಬರ್ತಾ ಇದೆ ಗೈಸ್. ನಮ್ಮ ಅಮ್ಮಗೆ ಇವಾಗ ಅಡಿಗೆ ಕೊಡ್ತೀನಿ. ತೊಗೊಳ್ಳಿ ಮೈ ಡಿಯರ್ ಮದರ್ ಇಂಡಿಯಾ. ನಾನು ಇಷ್ಟೊಂದು ತಿನ್ನಲ್ಲ. ಎಷ್ಟಾಗುತ್ತೋ ಅಷ್ಟು ತಿನ್ನು. ಈಗ ನೋಡ್ತಿದ್ರೆ ತಿನ್ನಕ್ಕಾಗಲ್ಲ, ಇಷ್ಟಿಷ್ಟೇ ಕೊಟ್ರೆ ತಿನ್ಬೋದು. ಸರಿ ಆಯ್ತು, ಎಷ್ಟಾಗುತ್ತೋ ಅಷ್ಟು ತಿನ್ನು ಗೈಸ್. ನಮ್ಮಮ್ಮ ಪಲಾವ್ ಮಾಡಕ್ಕೆ ಹೇಳಿದ್ರು ಅಥವಾ ನೂಡಲ್ಸ್ ಮಾಡಕ್ಕೆ ಹೇಳಿದ್ರು. ನೂಡಲ್ಸ್ 2 ಆಪ್ಷನ್ ಯಾಕೆ ಕೊಟ್ಟರು ಅಂತ ಅಂದರೆ, ಟೈಮ್ ಆಗೋಗ್ಬಿಟ್ಟಿತ್ತು ಗೈಸ್. ಆಲ್ಮೋಸ್ಟ್ ಕ್ಲೋಸ್ 12 ಆಗ್ಬಿಟ್ಟಿತ್ತಲ್ಲ. ಸೊ ಪಲಾವ್ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನನಗೆ ಚಾಯ್ಸ್ ಕೊಟ್ಟರು, ಯಾವ್ದು ಮಾಡ್ತೀವೋ ಮಾಡು ಅಂತ. ನಾನು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ನೂಡಲ್ಸ್ ಮಾಡಿಕೊಟ್ಬಿಟ್ಟೆ. ಹೆಂಗಾಯ್ತು ನೂಡಲ್ಸು? ಚೆನ್ನಾಗಿ ಮಾಡಿದ್ದೀನ? ಏನು ಅಗ್ರಿಯೇಷನ್ ಕೊಡ್ತಾ ಇದೆಯಾ? ಇವತ್ತು ಮೂವಿಗೆ ಹೋಗಿದ್ವಲ್ಲ, ಆ ಮೂವಿಲಿ ಒಂದು ಲೈನ್ ಬರುತ್ತೆ ಗೈಸ್. ಏನಂತಂದರೆ, ಹೀರೋ ಬಂದು ಡಿಮೋಟಿವೇಟ್ ಆಗಿಬಿಟ್ಟಿರ್ತಾನೆ. ಅಂದರೆ ಫುಲ್ಲು ಅಯ್ಯೋ ನನ್ನ ಕೈಲಾಗಲ್ಲ ಅಂತ ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ. ಅಂದರೆ ವಿತ್ ಇಲ್ಯೂಷನ್ ಅವನು ಫುಲ್ ಕನ್ಫ್ಯೂಷನ್ ಆಗಿ ಆ ಸ್ಟೇಜಲ್ಲಿ ಇರ್ತಾನೆ. ಆ ಟೈಮಲ್ಲಿ ಅವ್ರ ಅಜ್ಜಿ ಹೇಳ್ತಾರೆ, ಅಂದರೆ ಅವರು ಏನೇನೋ ಹೇಳ್ತಾರೆ. ಅದರಲ್ಲಿ ನನಗೆ ಸಿಂಪಲಾಗಿ ನಿಮ್ಗೆ ಹೇಳ್ತೀನಿ, ಯು ಕ್ಯಾನ್ ಡೂ ಇಟ್, ಯು ವಾಂಟ್ ಟು ಡೂ ಅನ್ನೋ ಥರ ಕನ್ನಡದಲ್ಲಿ ಹೇಳಿದ್ರು ಅವರು. ಆ ಸೀನ್ ನಿಮ್ಗೆ ಇಲ್ಲಿ ಹಾಕ್ತೀನಿ ನೋಡಿ. ಸೊ ಅದೊಂದು ವರ್ಡ್ ಮಾತ್ರ ತುಂಬ ಮೋಟಿವೇಶನ್ ಕೊಡುತ್ತೆ ಗೈಸ್. ಅದು ನೋಡಿದಾಗ ನನಗೆ ತುಂಬ ಖುಷಿ ಆಯ್ತು. ಆ ಫುಲ್ ಮೂವಿಯಲ್ಲಿ ನನಗೆ ಇಷ್ಟ ಆಗಿದೆ ಅಂತ ಅಂದರೆ ಅದೊಂದು ಲೈನು ತುಂಬ ಇಷ್ಟ ಆಯಿತು. ಅದು ಬಿಟ್ಟರೆ ಫಸ್ಟ್ ಸೆಷನ್ ಮಾತ್ರ ಕಂಪ್ಲೀಟ್ಲಿ ನನಗಂತೂ ಏನು ಇಷ್ಟ ಆಗಲಿಲ್ಲ. ಸೆಕೆಂಡ್ ಸೆಷನ್ ಮಾತ್ರ ಪರವಾಗಿಲ್ಲ ಗೈಸ್, ಇಟ್ಸ್ ಗುಡ್ ಆ್ಯಂಡ್ ಬೆಟರ್. ಏನಂತ ಇದೇನಿಲ್ಲ. ಸೆಕೆಂಡ್ ಪರವಾಗಿಲ್ಲ, ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಮ್ಗೊಂಚೂರು ಏನು ಅನಿಸಿಲ್ಲ. ನಿದ್ದೆ ಮಾಡ್ತಾಯಿದ್ದೋ, ಒಬ್ಬೊಬ್ರು ಫೋನ್ ಚಾಟ್ ಮಾಡ್ತಾಯಿದ್ರು, ಇನ್ನೊಬ್ಬೊಬ್ರು ಒದ್ದೋಗ್ಬಿಡೋಣ, 250 ರೂಪಾಯಿ ಕೊಟ್ಟರೆ ಸಾಕು ವಾಪಸ್ಸು ಅನ್ನೋ ಥರ ಇದ್ರು. ಇಲ್ಲ ಏನು ಪಿಕ್ಚರ್ಗೆ ಹೋಯ್ದಾ?
ಇನ್ನೆಲ್ಗೆ ಹೋಗಿದ್ದಿದ್ ನಾನು? ಹೌದಾ? ಆ? ಯಾವ ಪಿಕ್ಚರ್? ಯಾವ ಪಿಕ್ಚರ್ಗೆ? ಇಷ್ಟೊತ್ತವರೆಗೂ ನಾನು ಏನ್ ಹೇಳ್ತಾ ಇರೋದು ನಿನಗೆ? ನೀ ಸಿನಿಮಾಗ ಹೋಗಿದ್ದ? ಹ್ಮ್. ನನ್ ಬಿಟ್ಟು ಏನೋ ಹೇಳ್ತಾವ್ರು, ಬನ್ನಿ ಗೈಸ್ ಕೇಳಿಸ್ಕೊಬಿಡಿ. ನಾವು ಸಿನಿಮಾ ನೋಡಕ್ ಹೋಗ್ತಿದ್ದಾಗ ಒಳ್ಳೊಳ್ಳೆ ಸಿನಿಮಾಗಳು ಕಣೋ, ಹ್ಮ್. ಆ ಥರ ಬರೋದೇ ಇಲ್ಲ ಇವಾಗ. ನಾನು ನಮ್ಮ ಅಪ್ಪನ ಜೊತೆ ಹೋದಾಗ ನಂಜುಂಡಿ ಕಲ್ಯಾಣ ಆ ಫಿಲಮ್ನ 5 ಸತಿ ನೋಡಿದ್ದೀನಿ. ಹ್ಮ್. ಅಂದ್ರೆ ಈಗ ನಮ್ಮ ಅಪ್ಪ ಹೋದಾಗ ಒಂದ್ಸತಿ, ಈಗ ಮನೇಲಿ ಯಾರು ಹೋಯ್ತಾರೋ ಅವ್ರ ಜೊತೆ, ಒಟ್ನಲ್ಲಿ ನೋಡಕ್ ಒಂಥರ ಖುಷಿ. ಮಾಲಾಶ್ರೀ ಫಿಲಮ್ ಅಲ್ವಾ ಅದು? ಹ್ಮ್. ಮಾಲಾಶ್ರೀಯಿಂದ ಬರೇ ಅಷ್ಟೇ ಇಷ್ಟ ಬೇರೆ ನನಗೆ. ಹ್ಮ್. ಒಂದ್ 5 ಸತಿ ನೋಡ್ಕೊಂಡ್ ಬಂದಿದ್ದೀನಿ. ಇನ್ನೊಂದ್ 2 ಸತಿ ಯಾರಾದ್ರೂ ಕರ್ಕೊಂಡ್ರೆ ಸಾಕು. ಗೈಸ್ ನಮ್ಮ ಮನೇಲಿ ಅವಾಗ ಮಾಲಾಶ್ರೀ ಅವ್ರದ್ದು ತುಂಬಾ ಫಿಲಮ್ ಓಡ್ತಾ ಇತ್ತು ಗೈಸ್. ನಮ್ಮ ಮನೇಲಿ ನಮ್ಮ ಅಮ್ಮಂದೆ ರಿಮೋಟ್ ನಾವ್ ಎತ್ಕೊಳಂಗಿಲ್ಲ, ಕಿತ್ಕೊಬಿಡೋರು. ನಾವ್ ಅವಾಗಿಂದ ಜಾಸ್ತಿ ನೋಡ್ಕೊ ಬಂದಿರೋದು ಮಾಲಾಶ್ರೀ ಮೇಡಮ್ ಅವ್ರದ್ದೇ ಜಾಸ್ತಿ. ಅವ್ರದ್ದು ಓ ರಾಮಾಚಾರಿ ಈಗ ಬೇಗ ಬಾ ಅನ್ನೋ ಒಂದು ಸಾಂಗಿಗೆ ಅಷ್ಟು 12 ಆಗ್ತಾ ಬರ್ತಾ ಇದೆ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಅಷ್ಟೇ.